ಅಧ್ಯಾತ್ಮ ಅಂದರೆ ಈಗ ಏನಾಗಿದೆ ಅಂದರೆ ಬಹುಶಃ ಶಾಲೆ ಹಾಕ್ಕೊಳೋದು, ಯಾವುದೋ ಒಂದು ಮಟ್ಟಕ್ಕೆ ಸ್ವಾಮಿಗಳಾಗೋದು, ಹಿಂಗೆ ಕುತ್ಕೊಳೋದು, ಇದು ಅಧ್ಯಾತ್ಮದ ಮಾರ್ಗ ಅಂತ ಜನಗಳಲ್ಲಿ ಮಿಸ್ಕನ್ಸೆಪ್ಷನ್ ತುಂಬ್ತಾ ಇದ್ದೀರಿ. ಈ ಜನಸಾಮಾನ್ಯರಿಗೆ ಇದು ಎಲ್ಲದೂ ಉಪಯೋಗ ಆಗಲೇಬೇಕು. ಇದು ಬರೀ ಋಷಿಮುನಿಗಳಿಗೆ ಅಷ್ಟೇ ಅಲ್ಲ. ಎಷ್ಟೋ ನಮ್ಮಲ್ಲಿ ಋಷಿಮುನಿಗಳು ಎಲ್ಲರೂ ಕೂಡ ಮದುವೆ ಆಗಿದ್ದರು, ಆದರೆ ಈಗ ಋಷಿಗಳು ಯಾರೂ ಇಲ್ಲ ಅಂದ್ಕೊತೀನಿ. ಎಲ್ಲ ಬರೀ ಏನಾಗಿದ್ದಾರೆ, ಸಾಂಕೇತಿಕವಾಗಿ ಸನ್ಯಾಸಿಗಳಾಗಿದ್ದಾರೆ. ಋಷಿಮುನಿಗಳು ಆಗಬೇಕು ಈಗಿನ ಕಾಲದಲ್ಲಿ. ಯಾಕೆ ಅನ್ವೇಷಣೆಯ ಮಾರ್ಗ ಹಿಡಿದ್ರೆ ಮಾತ್ರ ನಿಮ್ಗೆ ಆ ಋಷಿಮುನಿಗಳ ತತ್ವಗಳು ಅರ್ಥ ಆಗುತ್ತೆ. ನೀವು ಋಷಿಮುನಿಗಳ ತತ್ವಕ್ಕೆ ನೀವು ಹೋಗ್ತಾ ಇಲ್ಲ, ನೀವು ಬರೀ ಸಾಂಕೇತಿಕವಾಗಿ ಸನ್ಯಾಸಿಗಳಾಗ್ತಿದ್ದೀರಾ. ಋಷಿ ಅಂದರೆ ಇದೊಂದು ಅನ್ವೇಷಣೆಯ ಮಾರ್ಗ. ಅಧ್ಯಾತ್ಮ ಅಂದರೆ ಈಗ ಏನಾಗಿದೆ ಅಂದರೆ ಬಹುಶಃ ಶಾಲೆ ಹಾಕ್ಕೊಳೋದು, ಯಾವುದೋ ಒಂದು ಮಟ್ಟಕ್ಕೆ ಸ್ವಾಮಿಗಳಾಗೋದು, ಹಿಂಗೆ ಕುತ್ಕೊಳೋದು, ಇದು ಅಧ್ಯಾತ್ಮದ ಮಾರ್ಗ ಅಂತ ಜನಗಳಲ್ಲಿ ಮಿಸ್ಕನ್ಸೆಪ್ಷನ್ ತುಂಬ್ತಾ ಇದ್ದೀರಿ. ಅದಕ್ಕೋಸ್ಕರ ಜನಗಳಿಗೆ ಇದನ್ನು ಅನ್ವೇಷಣೆ ಮಾರ್ಗ ಆಗಿ ನೋಡೋದಕ್ಕೆ ಪ್ರಯತ್ನನೇ ಪಡ್ತಿಲ್ಲ, ಅವರು ಕೂಡ ನೀವು ಕೂಡ.